ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಚಂದಪ್ಪ ಸರ್, ಸಿಂದಗಿ. ಓಕೆ, ನೀವು ಎಲ್ಲಿಂದ ಬಂದಿರಿ? ನಾವು ಸಿಂದಗಿಯಿಂದ ಬಂದೀವಿ. ಓಕೆ, ನಮ್ಮ ಹಾಸ್ಪಿಟಲ್ನಾಗ ಇದು ನೀವು ಮಾಡಿಸ್ಕೊಂಡಿದ್ದು ಏನು? ನಮ್ಮ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಿಮ್ದೊಂದು ಸ್ಪೆಷಲ್ ಕೇಸ್ ಅಲ್ಲ ನಮ್ಗೆ ಹಾಸ್ಪಿಟ್ಲಿಗೆ. ನಿಮ್ದು ಗುಂಪು ಯಾವ್ದಿತ್ತು? ನಮ್ದು ಗುಂಪು ಬಿ ಪಾಸಿಟಿವ್ ಇತ್ತು ಸರ್. ಬಿ ಪಾಸಿಟಿವ್. ನಿಮ್ ಕೊಟ್ಟವ್ರದ್ದೇನು ಗುಂಪಿತ್ತು? ಎ ಬಿ ಪಾಸಿಟಿವ್ ಇತ್ತು. ಎ ಬಿ ಪಾಸಿಟಿವ್. ಸೊ ಡಾಕ್ಟರ್ ಏನಂದ್ರ ಅದಕ್ಕೆ? ಈ ಎರಡು ಸೇರಿ ನಾವು ಕಿಡ್ನಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ವಿಶ್ವಾಸ ಮಾಡಿ ಹೇಳಿದ್ರು ಸರ್. ಹೌದು, ಹೇಳಿದ್ರಾ? ಓಕೆ. ಹಾಸ್ಪಿಟಲ್ನಾಗ ನಿಮ್ಗೆ ಈ ಹಾಸ್ಪಿಟ್ಲ್ ಹೆಂಗ್ ಗೊತ್ತಾಯ್ತು? ನನಗೆ 2016ರಲ್ಲಿ ಕ್ರಿಯಾಟಿನ್ ಜಾಸ್ತಿ ಆಗಿತ್ತು ಸರ್. 1.9 ಕ್ರಿಯಾಟಿನ್ ಇತ್ತು. ಅವಾಗ ಡಾಕ್ಟರ್ ಮೈಸಾಳ ಕಡೆ ತೋರಿಸಿದಾಗ ಈ ಮದ್ರಿಗೆ ಸರ್ ಹೆಸರು ಹೇಳಿದ್ರು. ಅಲ್ಲಿಂದ ನಾವು ಇಲ್ಲಿ ಬರ್ತೀವಿ ಸರ್. ಓಕೆ, ನೀವು ಹಾಸ್ಪಿಟ್ಲಿಗೆ ಮೊದಲು ಫಸ್ಟ್ ಟೈಮ್ ಏನ್ ಬಂದಿದ್ರಲ್ಲ, ಏನೇನ್ ಸಮಸ್ಯೆ ಅಂತ ಬಂದಿದ್ರಿ ನೀವು? ಹಾಸ್ಪಿಟಲ್ ಫಸ್ಟ್ ಟೈಮ್ ಬಂದಾಗ ಕಿಡ್ನಿ ಪ್ರಾಬ್ಲಮ್ ಇತ್ತು ಸರ್. ಹೈಪರ್ ಟೆನ್ಷನ್ ಇತ್ತು, HPC ಏಜ್ ಇತ್ತು. ಇಷ್ಟೆಲ್ಲ ಪ್ರಾಬ್ಲಮ್ಗಳು ನನಗಿದ್ದು ಹಾಸ್ಪಿಟಲ್ ಬಂದಾಗ. ಈ ಕಿಡ್ನಿ ಫೇಲ್ ಆಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಕ್ರಿಯಾಟಿನ್ ಜಾಸ್ತಿ ಆದಂಗೆ ನನ್ನ ಕಿಡ್ನಿ ಫೇಲ್ ಆಗಿದೆ ಅಂತ ಕನ್ಫರ್ಮ್ ಆಯ್ತು ಸರ್. ಆ ಕ್ರಿಯಾಟಿನ್ ಲಾಸ್ಟ್ ಸ್ಟೇಜಿಗೆ ಬಂತು. ಅವಾಗ ಸಾಹೇಬ್ರು ನನ್ನ ಕಿಡ್ನಿ ಟ್ರಾನ್ಸ್ಫರ್ ಮಾಡ್ಬೇಕಾಗ್ತದೆ, ನೀವು ಅವಾಗ ಕಾಲ ಅವಕಾಶ ತಗೊಂಡು ಮಾಡ್ಕೊಂತ ಹೇಳಿದ್ರು ಸರ್. ಈಗ ಡಾಕ್ಟರ್ ರವೀಂದ್ರ ಮದ್ರಕಿ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಡಾಕ್ಟರ್ ರವೀಂದ್ರ ಅವ್ರ ಬಗ್ಗೆ ಹೇಳೋದಿಷ್ಟೇ, ಅವ್ರು ಒಳ್ಳೆ ಡಾಕ್ಟರ್ ಅದಾರ, ನಮಗೆ ಪುನರ್ಜನ್ಮ ಕೊಟ್ಟಾರ. ಇನ್ನೊಬ್ಬರು ಬೇರೆ ಯಾರೇ ಪೇಷಂಟ್ ಕಿಡ್ನಿ ಪೇಷಂಟ್ ಬರ್ತಿದ್ರು ಅವ್ರ ಬಳಿ ಬಂದು ತೋರಿಸ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಅಂತ ನನ್ನ ವಿಶ್ವಾಸ. ಇಲ್ಲಿ ಅಡ್ಮಿಟ್ ಆದ್ರಲ್ಲ ಹಾಸ್ಪಿಟಲ್ನಾಗ ಆಪರೇಷನ್ ಮಾಡ್ಲಿಕ್ಕೆ, ಆ ಟೈಮ್ನಾಗ ಯಾವ ರೀತಿ ಸಿಬ್ಬಂದಿ ನಡ್ಕೊಂಡ್ರು ನಿಮ್ ಜೊತೆ? ಸಿಬ್ಬಂದಿ ಚೆನ್ನಾಗಿ ಸ್ಪಂದಿಸ್ತಾರೆ ಸರ್. ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ. 3 ಶಿಫ್ಟಿನವರು ಸ್ಪಂದಿಸ್ತಾರೆ. ಸಿಬ್ಬಂದಿಯವರು ಬಹಳ ಚೆನ್ನಾಗಿದ್ದಾರೆ. ಸ್ಟಾಫ್ ನರ್ಸ್ ಕೇರ್ ಸ್ಟಾಫ್ ನರ್ಸ್ ಕೇರ್ ಇತ್ತು ಸರ್. ಡಾಕ್ಟರ್ಸ್ ಕೇರ್ ಇತ್ತು. ಇನ್ ಟೈಮ್ ಬರ್ತಾ ಇದ್ರು. ಆಮೇಲೆ ರೂಮ್ ಗೇಮ್ ಎಲ್ಲ ಕ್ಲೀನ್ ಆಗಿತ್ತು, ಐಸೋಲೇಷನ್ ಆಗಿತ್ತು. ಓಕೆ, ನಿಮ್ದು ಆಪರೇಷನ್ ಮಾಡಿದ್ರಲ್ಲ, ಆಪರೇಷನ್ ಮಾಡಿದಾಗ ಯಶಸ್ವಿ ಆಗೈತೆ ಅಂತ ಹೇಳಿ ಡಾಕ್ಟರ್ ಹೇಳಿದಾಗ ನಿಮ್ಗೆ ಹೆಂಗ್ ಅನಿಸ್ತು? ನನಗೆ ಅದು ಫೀಲಿಂಗ್ ಬಂದ್ ಸರ್, ಗುಡ್ ಅಂತ. ಆಮೇಲೆ ನನಗೆ ಯೂರಿನ್ ಪಾಸ್ ಆಗ್ತಿದಿಲ್ಲ, ಯೂರಿನ್ ಕ್ಲಿಯರ್ ಆಗಿ ಪಾಸ್ ಆಗ್ತಿತ್ತು. ಇದರಿಂದ ನನ್ಗೆ ಕನ್ಫರ್ಮ್ ಆಯ್ತು ಆಪರೇಷನ್ ಸಕ್ಸಸ್ ಆಗಿದೆ ಅಂತ. ಓಕೆ, ಈಗ ನೀವು ಆಪರೇಷನ್ ಮಾಡಿಸ್ಕೊಂಡು ನೀವು ಆರಾಮಾಗಿದ್ದೀರಲ್ಲ, ಈಗ ಇದ್ರ ಬಗ್ಗೆ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾರೇ ಕಿಡ್ನಿ ಪ್ರಾಬ್ಲಮ್ ಇರಲಿ, ಏನೇ ಇರಲಿ, ಡಾಕ್ಟರ್ ಮದ್ರಿಕೆ ಸರ್ ಕಡೆ ಬಂದು ಒಂದು ಸಲಹೆ ತಗೊಳ್ಳಿ, ಅಂದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಅಂತ ನನ್ನ ಸಂಪೂರ್ಣ ವಿಶ್ವಾಸ ಇದೆ.